ಇದು ಬರೀ ಮೇನ್ ರೋಡ್ ಅಟ್ಯಾಚ್ಡ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಅಷ್ಟೇ ಅಲ್ಲ, 150 ಅಡಿ ಮೇನ್ ರೋಡ್ಗೆ ಅಟ್ಯಾಚ್ಡ್ ಇರ್ತಕ್ಕಂಥ ಪ್ರಾಪರ್ಟಿ ಇದು. ಸೊ ಯಾರೆಲ್ಲ ಮೇನ್ ರೋಡ್ ಪಕ್ಕ ಒಂದು ಒಳ್ಳೆ ಅಪ್ರಿಸಿಯೇಷನ್ ಬರ್ತಕ್ಕಂಥ ಲೇಔಟ್ ನ ಹುಡುಕ್ತಾ ಇದಿರೋ ಅಂತವ್ರಿಗಾಗಿನೇ ಈ ವಿಡಿಯೋ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಸರುಘಟ್ಟ ಮೇನ್ ರೋಡ್ ಇಂದ ಬಂದ್ರೆ ನಿಮಗೆ ಮಾವಳ್ಳಿಪುರ ಅಂತ ಬರುತ್ತೆ. ಆ ಮಾವಳ್ಳಿಪುರ ಅಟ್ಯಾಚ್ಡ್ ಆಗಿರ್ತಕ್ಕಂಥದ್ದೇ ಜೈ ಮಾರುತಿ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು ತುಂಬಾ ವೆಹಿಕಲ್ಗಳು ಅಡ್ಡಾಡ್ತಕ್ಕಂಥದ್ದು, ಆಲ್ರೆಡಿ ಡೆವಲಪ್ಡ್ ಇರ್ತಕ್ಕಂಥ ಏರಿಯಾ, ಮೇನ್ ರೋಡ್ ಅಟ್ಯಾಚ್ಡ್ ಇರ್ತಕ್ಕಂಥದ್ದೇ ಈ ಪ್ರಾಪರ್ಟಿ. ಎಂಟ್ರೆನ್ಸ್ ಅಲ್ಲಿ ನೋಡ್ತಾ ಇರಬಹುದು ಒಂದು ಮಿನಿ ಗಾರ್ಡೇನಿಯಾ ತರ ನಿಮಗೆ ಟ್ರೀ ಆಗಿರ್ಬೋದು, ಗ್ರಾಸ್ ಆಗಿರ್ಬೋದು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಟೋಟಲ್ 39 ಸೈಟ್ಗಳಿದಾವೆ, 39 ಸೈಟ್ಸ್. ಕಮರ್ಷಿಯಲ್ ಸೈಟ್ಸ್ ಕೂಡ ಇದೆ, 30-50 ಇದೆ, 30-40 ಇದೆ, 30-60 ಇದೆ, 30-90 ಇದೆ. ಇಷ್ಟು ಡೈಮೆನ್ಷನ್ ಅಲ್ಲೂ ಇದೆ. ಈ ಸೋಲಾರ್ ಲೈಟ್ ನ ಪ್ರೊವೈಡ್ ಮಾಡಿದ್ದಾರೆ. ಸೋಲಾರ್ ಲೈಟ್ ಕೂಡ ಯಾವುದೇ ರೀತಿ ಕರೆಂಟ್ ದಲ್ಲ, ಇದು ಸೋಲಾರ್ ಮುಖಾಂತರ ಆನ್ ಆಗ್ತಕ್ಕಂಥ ಸ್ಟ್ರೀಟ್ ಲೈಟ್ಸ್ ಇದು. ಸೊ ಮತ್ತೆ ಸೀವೇಜ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಸೈಟ್ ನಂಬರ್ ಆಗಿರ್ಬೋದು, ಡಿಮಾರ್ಕೇಶನ್ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಇದೆ. ಅಲ್ಲಿ ನೋಡ್ತಾ ಇದ್ರಲ್ಲ ವೈಟ್ ಕಲರು ಸಪ್ತಗಿರಿ ನರ್ಸಿಂಗ್ ಕಾಲೇಜ್ ಅವ್ರದ PG ಅದು. ಅದಾದ್ಮೇಲೆ ಪಕ್ಕದಲ್ಲಿ ಏನು ವಿತೌಟ್ ಪೇಂಟ್ ಏನು ಕನ್ಸ್ಟ್ರಕ್ಷನ್ ಅಲ್ಲಿ ಇದೆಯೋ ಅದು ಬಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್. ಎರಡೂ ಬಿಲ್ಡಿಂಗ್ಗಳು ಕೂಡ ಈ ಪ್ರಾಪರ್ಟಿಗೆ ಅಟ್ಯಾಚ್ಡ್ ಆಗಿದೆ. ಸೊ ಡೆವಲಪ್ಮೆಂಟ್ ಅಂತಂದ್ರೆ ಆಲ್ರೆಡಿ ನೋಡ್ತಾ ಇದ್ರೆ ಎಲ್ಲ ಕಂಪ್ಲೀಟೆಡ್ ಆಗಿರ್ತಕ್ಕಂಥ ಲೇಔಟ್ ಇದು. ಈ ಲೇಔಟ್ ಅಲ್ಲಿ 2 ಪಾರ್ಕ್ಗಳನ್ನ ಕೊಟ್ಟಿದ್ದಾರೆ, ಅದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ನೋಡಿ ಈ ಲೇಔಟ್ಗೆ ಶಿವರಾಮ್ ಕಾರಂತ ಬಡಾವಣೆ ಜಸ್ಟ್ 2 ಮಿನಿಟ್ಸ್ ಡ್ರೈವ್ ಅಷ್ಟೇನೆ. ಯಲಹಂಕಕ್ಕೆ ಹೋಗ್ತೀನಿ ಅಂದ್ರೆ ಜಸ್ಟ್ 15 ಮಿನಿಟ್ಸ್ ಡ್ರೈವ್. ಹಾಗೆ ವಿದ್ಯಾರಣ್ಯಪುರ ಜಸ್ಟ್ 10 ಮಿನಿಟ್ಸ್, MS ಪಾಳ್ಯ ಜಸ್ಟ್ 5 ಮಿನಿಟ್ಸ್. ಹಾಗೆ ಹೆಸರುಘಟ್ಟ ಹೋಗ್ತೀನಿ ಅಂದ್ರೆ 10 ಮಿನಿಟ್ಸ್ ಡ್ರೈವ್ ಅಲ್ಲಿ ಹೋಗ್ಬಿಡ್ತೀರಾ. ಎಂಟ್ರೆನ್ಸ್ ಬರ್ತಿದ್ದಾಗನೆ ಒಂದು ಗ್ರ್ಯಾಂಡ್ ಆರ್ಚ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಳಗಡೆ ಬಂತು ಅಂದ್ರೆ ನಿಮ್ಗೆ CC ರೋಡ್ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ರೀತಿ ತಾರ್ ರೋಡ್ ಅಲ್ಲ, CC ರೋಡ್. ಕಂಪೇರ್ ಟು ತಾರ್ ರೋಡ್, CC ರೋಡ್ ಒಂಥರ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಸೊ ಪ್ರೈಸಿನ ವಿಚಾರಕ್ಕೆ ಬಂದ್ರೆ 8,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ರೆ, ಅದರಲ್ಲೂ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ ನಿಮಗೆ. ಲೋನಲ್ಲಿ ಹೋಗ್ತೀನಿ ಅಂದ್ರೆ ಅಪ್ ಟು 80% ಲೋನ್ ಆಗುತ್ತೆ. ಇಲ್ಲ ಕ್ಯಾಶಲ್ಲಿ ಹೋಗ್ತೀನಿ ಅಂದ್ರೆ ನಾಳೆನೇ ರಿಜಿಸ್ಟ್ರೇಷನ್ ರೆಡಿ ಇದೆ. ಜಸ್ಟ್ 10,000 ರೂಪಾಯಿ ಕೊಟ್ಟರೆ ಲೀಗಲ್ ಡಾಕ್ಯುಮೆಂಟ್ ಕೊಡ್ತಾರೆ, ಜೊತೆಗೆ 10 ಡೇಸ್ ಟೈಮ್ ಕೂಡ ಕೊಡ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನು ಹೈಲೈಟ್ಸ್ ಅಲ್ಲಿ ನೋಡಿದ್ರು ಅದೇ ರೀತಿ ಸೊ ಮೇನ್ ರೋಡ್ ಪಕ್ಕದಲ್ಲೇ ನಿಮಗೆ ಲೇಔಟ್ನ ತೋರಿಸ್ತಾ ಇದ್ದೀವಿ. ಅದು ಕೂಡ BDA ಅಪ್ರೂವ್ಡ್ ಲೇಔಟ್. ಸೊ ಯಾರೆಲ್ಲ ಮೇನ್ ರೋಡ್ ಪಕ್ಕ ಒಂದು ಒಳ್ಳೆ ಅಪ್ರಿಸಿಯೇಷನ್ ಬರ್ತಕ್ಕಂಥ ಲೇಔಟ್ನ ಹುಡುಕ್ತಾ ಇದ್ದೀರೋ ಅಂಥವ್ರಿಗಾಗಿನೇ ಈ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು ಸ್ನೇಹಿತರೆ, ನಾನು ಇವತ್ತು ಬಂದಿರತಕ್ಕಂಥದ್ದು ಹೆಸರುಘಟ್ಟ ಮೇನ್ ರೋಡಿಂದ ಬಂದರೆ ನಿಮಗೆ ಮಾವಳ್ಳಿಪುರ ಅಂತ ಬರುತ್ತೆ. ಆ ಮಾವಳ್ಳಿಪುರ ಅಟ್ಯಾಚ್ಡ್ ಆಗಿರ್ತಕ್ಕಂಥದ್ದೇ ಜೈ ಮಾರುತಿ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು. ಸೊ ಇದು MS ಪಾಳ್ಯಕ್ಕೂ ಹತ್ರ, ಹೆಸರುಘಟ್ಟ ಮೇನ್ ರೋಡ್ ಹತ್ರನೇ ಬರ್ತಕ್ಕಂಥದ್ದು ಮಾವಳ್ಳಿಪುರ ಅಂತೇಳಿ. ಸೊ ಒಳಗಡೆ ಬನ್ನಿ, ಎಷ್ಟು ಸೈಟ್ಗಳಿದ್ದಾವೆ, ಪಾರ್ಕ್ ಎಷ್ಟು ಕೊಟ್ಟಿದ್ದಾರೆ, ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ, ಲೋನ್ ಆಗುತ್ತಾ, ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ನೋಡಿ ಇನ್ನೊಂದ್ಸರಿ ನೋಡ್ಕೊಳ್ಳಿ, ತುಂಬ ವೆಹಿಕಲ್ಗಳು ಅಡ್ಡಾಡ್ತಕ್ಕಂಥದ್ದು, ಆಲ್ರೆಡಿ ಡೆವಲಪ್ಡ್ ಇರ್ತಕ್ಕಂಥ ಏರಿಯಾ, ಮೇನ್ ರೋಡ್ ಅಟ್ಯಾಚ್ಡ್ ಇರ್ತಕ್ಕಂಥದ್ದೇ ಈ ಪ್ರಾಪರ್ಟಿ ಜೈ ಮಾರುತಿ ರೆಸಿಡೆನ್ಸಿ ಅಂತೇಳಿ. ಸೊ ಹಾಗಾದರೆ ಜಾಸ್ತಿ ತಡ ಮಾಡದೆ ಲೇಔಟ್ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ನೋಡಿ ಎಂಟ್ರೆನ್ಸಲ್ಲಿ ಏನು ನೋಡ್ತಾ ಇದ್ದೀರೋ, ಸೊ ಎಂಟ್ರೆನ್ಸಲ್ಲಿ ನಿಮಗೆ ಕಾಂಪೌಂಡ್ ವಾಲ್ ಹಾಕಿದ್ದಾರೆ ಎಂಟ್ರೆನ್ಸಲ್ಲಿ. ಸೊ ಎಂಟ್ರೆನ್ಸಲ್ಲಿ ನೋಡ್ತಾ ಇರ್ಬೋದು ಒಂದು ಮಿನಿ ಗಾರ್ಡೇನಿಯಾ ಥರ ನಿಮಗೆ ಟ್ರೀ ಆಗಿರ್ಬೋದು, ಗ್ರಾಸ್ ಆಗಿರ್ಬೋದು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಗೇಟೆಡ್ ವ್ಯವಸ್ಥೆ ಇರ್ತಕ್ಕಂಥ ಲೇಔಟ್ ಇದು ಜೈ ಮಾರುತಿ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು. ಮತ್ತು ಮೇನ್ ರೋಡಿಂದ ಲೇಔಟ್ ಇನ್ ಬಿಟ್ವೀನಲ್ಲಿ ತುಂಬ ಜಾಗ ಬಿಟ್ಕೊಂಡಿದ್ದಾರೆ ಮುಂದೆ ಕೂಡ ಎಂಟ್ರೆನ್ಸಲ್ಲಿ. ಸೊ ಒಳಗಡೆ ಬಂದರೆ ನಿಮಗೆ ಫುಲ್ಲಿ ಸೆಕ್ಯೂರಿಟಿ ಅಂದರೆ ಗೇಟೆಡ್ ಕಮ್ಯುನಿಟಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ಟೋಟಲ್ಲು 39 ಸೈಟ್ಗಳಿದ್ದಾವೆ, 39 ಸೈಟ್ಸು. ಆ 39 ಸೈಟಲ್ಲಿ ಕಮರ್ಷಿಯಲ್ ಸೈಟ್ಸ್ ಕೂಡ ಇದೆ. ಇಲ್ಲೇನು ನೋಡ್ತಾ ಇದ್ದೀರೋ 10 ಮತ್ತು 8ನೇ ನಂಬರ್ ಸೈಟು, ಇದೆಲ್ಲ ಕಮರ್ಷಿಯಲ್ ಸೈಟ್ಸು. ಸೊ ಇಲ್ಲಿ ನಿಮಗೆ ಡೈಮೆನ್ಷನ್ಸ್ ಅಂತ ಬಂದರೆ 30-50 ಇದೆ, 30-40 ಇದೆ, 30-60 ಇದೆ, 30-90 ಇದೆ. ಇಷ್ಟು ಡೈಮೆನ್ಷನಲ್ಲೂ ಇದೆ. ಸೌತ್ ಬೇಕಾ, ಈಸ್ಟ್ ಬೇಕಾ, ವೆಸ್ಟ್ ಬೇಕಾ, ನಾರ್ತ್ ಬೇಕಾ, ಎಲ್ಲ ಫೇಸಿಂಗಲ್ಲಿದ್ದಾವೆ. ಎಂಟ್ರೆನ್ಸ್ ಬರ್ತಿದ್ದಾಗೇ ಒಂದು ಗ್ರ್ಯಾಂಡ್ ಆರ್ಚ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಳಗಡೆ ಬಂತು ಅಂದರೆ ನಿಮಗೆ CC ರೋಡ್ ಕೊಟ್ಟಿದ್ದಾರೆ. ಅಂದರೆ ಯಾವುದೇ ರೀತಿ ತಾರ್ ರೋಡ್ ಅಲ್ಲ, CC ರೋಡು. ಕಂಪೇರ್ ಟು ತಾರ್ ರೋಡ್, CC ರೋಡು ಒಂಥರ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಜೊತೆಗೆ ಫುಟ್ಪಾತ್ ವ್ಯವಸ್ಥೆ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಇದ್ದೀರಲ್ವಾ. ಸೊ ಹಾಗೆಯೇ ಇಲ್ಲಿ ಸೋಲಾರ್ ಲೈಟ್ನ ಪ್ರೊವೈಡ್ ಮಾಡಿದ್ದಾರೆ. ಸೋಲಾರ್ ಲೈಟ್ ಕೂಡ ಯಾವುದೇ ರೀತಿ ಕರೆಂಟ್ದಲ್ಲ, ಇದು ಸೋಲಾರ್ ಮುಖಾಂತರ ಆನ್ ಆಗ್ತಕ್ಕಂಥ ಸ್ಟ್ರೀಟ್ ಲೈಟ್ಸ್ ಇದು. ಅಂದರೆ ನಿಮಗೆ ಸಾಯಂಕಾಲ ಆಟೋಮೆಟಿಕ್ಕಾಗಿ ಅದು ಆನ್ ಆಗುತ್ತೆ. ಸೋಲಾರ್ ಸ್ಟ್ರೀಟ್ ಲೈಟ್ಸ್ ಆಟೋಮೆಟಿಕ್ ಆನ್ ಆಗ್ತಕ್ಕಂಥದ್ದು. ಮತ್ತು ಕರೆಂಟಿನ ವ್ಯವಸ್ಥೆ ಬಂದರೆ ಅಂಡರ್ಗ್ರೌಂಡ್ ಕೇಬಲಿಂಗ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಜೊತೆಗೆ ಪ್ರತಿ ಸೈಟಿಗೂ ರ್ಯಾಂಪ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಸೊ ಮತ್ತು ಸೀವೇಜ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಸೈಟ್ ನಂಬರ್ ಆಗಿರ್ಬೋದು, ಡಿಮಾರ್ಕೇಷನ್ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಇದೆ.
ಅಲ್ಲಿ ನೋಡಿ, ಅಲ್ಲಿ ನೋಡ್ತಾ ಇದ್ರಲ್ಲ ವೈಟ್ ಕಲರು ಸಪ್ತಗಿರಿ ನರ್ಸಿಂಗ್ ಕಾಲೇಜ್ ಅವ್ರದ PG ಅದು. ಅದಾದ್ಮೇಲೆ ಪಕ್ಕದಲ್ಲಿ ಏನು ವಿತೌಟ್ ಪೇಂಟ್ ಏನು ಕನ್ಸ್ಟ್ರಕ್ಷನಲ್ಲಿ ಇದೆಯೋ ಅದು ಬಂದು ಕಮರ್ಷಿಯಲ್ ಕಾಂಪ್ಲೆಕ್ಸು. ಎರಡೂ ಬಿಲ್ಡಿಂಗ್ಗಳು ಕೂಡ ಈ ಪ್ರಾಪರ್ಟಿಗೆ ಅಟ್ಯಾಚ್ಡ್ ಆಗಿದೆ. ಜೊತೆಗೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ವೆಹಿಕಲ್ಗಳೆಲ್ಲ ಕಂಟಿನ್ಯೂಸ್ ರನ್ ಆಗ್ತಾ ಇದೆ. ಅಂದ್ರೆ ಒಳ್ಳೆ ಡೆವಲಪ್ಡ್ ಇರ್ತಕ್ಕಂಥ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರ್ತಕ್ಕಂಥದ್ದು. ಈ ಲೇಔಟ್ಗೆ 2 ಎಂಟ್ರೆನ್ಸ್ಗಳು ಬರುತ್ತೆ ನೋಡಿ. ಅದೇನು ನೋಡ್ತಾ ಇದ್ದೀರೋ ಮೇನ್ ರೋಡ್ ಪಕ್ಕ ಅಲ್ಲೊಂದು ಆರ್ಚ್ ಕಾಣ್ತಾ ಇದೆಯಲ್ಲ, ಅದು ಕೂಡ ಎಂಟ್ರೆನ್ಸ್. ಇಲ್ಲಿ ಏನು ನೋಡ್ತಾ ಇದ್ದೀರೋ ಇದು ಕೂಡ ಎಂಟ್ರೆನ್ಸ್. 2 ಎಂಟ್ರೆನ್ಸ್ಗಳು ಬರುತ್ತೆ ಜೈ ಮಾರುತಿ ರೆಸಿಡೆನ್ಸಿ ಲೇಔಟಲ್ಲಿ. ಸೊ ಡೆವಲಪ್ಮೆಂಟ್ ಅಂತಂದರೆ ಆಲ್ರೆಡಿ ನೋಡ್ತಾ ಇದ್ರೆ ಎಲ್ಲ ಕಂಪ್ಲೀಟೆಡ್ ಆಗಿರ್ತಕ್ಕಂಥ ಲೇಔಟ್ ಇದು. ಈ ಲೇಔಟಲ್ಲಿ 2 ಪಾರ್ಕ್ಗಳನ್ನ ಕೊಟ್ಟಿದ್ದಾರೆ, ಅದು ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಸೊ BD ಅಂದ್ರೇ ಆಲ್ಮೋಸ್ಟ್ ತುಂಬ ಜನಕ್ಕೆ ಒಂದು ಟ್ರಸ್ಟ್ ವರ್ತಿ ಇರ್ತಕ್ಕಂಥ ಡಾಕ್ಯುಮೆಂಟ್ ಕ್ಲಿಯರ್ ಆಗಿರುತ್ತೆ. ಒಂಥರ ಡಾನ್ ಇದ್ದಾಗ ಒಂಥರ ಎಲ್ಲ ಡಾಕ್ಯುಮೆಂಟ್ಗಳಲ್ಲೂ ಆ ಥರ BDA ಅಪ್ರೂವ್ಡ್ ಲೇಔಟ್ ಅಂದರೆ ನೋಡಿ. ಪಾರ್ಕ್ಗಳು ನೋಡ್ತಾ ಇರ್ಬೋದು. ಸೊ ನೋಡಿ, ಪಾರ್ಕಿಂಗ್ ವ್ಯವಸ್ಥೆ. ಸೊ ಒಂದು ಬೋರ್ ಕೊಟ್ಟಿದ್ದಾರೆ ಈ ಲೇಔಟಲ್ಲಿ. 39 ಸೈಟ್ ಅಂದರೆ ಆಲ್ಮೋಸ್ಟ್ 1 ಬೋರ್ ಇಸ್ ಎನಫ್. ಸೊ ಅಷ್ಟು ವ್ಯವಸ್ಥೆ ಇಲ್ಲಿದೆ ನೋಡಿ. ಇಲ್ಲಿ ಚಿಕ್ಕ ಮಕ್ಕಳು ಆಟ ಆಡ್ತೀನಿ ಅಂದರೆ ಒಂಥರ ಪ್ಲೇ ಏರಿಯಾ ಕೂಡ ಕೊಟ್ಟಿದ್ದಾರೆ. ಮತ್ತು ಕುತ್ಕೋತೀನಿ ಅನ್ನೋಕ್ಕೆ ಬೆಂಚಿನ ವ್ಯವಸ್ಥೆಗಳಾಗಿರ್ಬೋದು. ಪಾರ್ಕಿಗೆ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಪಾರ್ಕ್ ವ್ಯವಸ್ಥೆ ಚೆನ್ನಾಗೇ ಮಾಡಿದ್ದಾರೆ. ಈ ಥರ 2 ಪಾರ್ಕ್ಗಳಿದ್ದಾವೆ ಈ ರೆಸಿಡೆನ್ಸ್ ಅಂದರೆ ಈ ಲೇಔಟಲ್ಲಿ. ಮತ್ತು ನೋಡಿ, ಇನ್ನೊಂದು ಸರಿ ತಗೊಳ್ಳಿ, 39 ಸೈಟಲ್ಲಿ 30-40 ಇದೆ, 30-50 ಇದೆ, 30-60 ಇದೆ, 30-90 ಇದೆ. ಇದೆಲ್ಲದ್ರ ಜೊತೆಗೆ ಕಮರ್ಷಿಯಲ್ ಸೈಟ್ಸ್ ಕೂಡ ಇದೆ. ಸೊ ಇಷ್ಟು ಸೈಟ್ಗಳಿರ್ತಕ್ಕಂಥದ್ದು ಜೈ ಮಾರುತಿ ರೆಸಿಡೆನ್ಸಿ ಲೇಔಟಲ್ಲಿ. ಸೊ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಈ ಪಾರ್ಕು ಕೂಡ ಒಂದು ಗೇಟೆಡ್ ಕಮ್ಯುನಿಟಿ ಅಂತಲೇ ಹೇಳ್ಬೋದು. ಇದಕ್ಕೂ ಕೂಡ ಒಂದು ಸೆಕ್ಯೂರಿಟಿ ವ್ಯವಸ್ಥೆ ಕೊಟ್ಟಿದ್ದಾರೆ. ಸೊ ಇದಾದಮೇಲೆ ನಿಮ್ಗೆ ಇನ್ನೂ ಅಮ್ಯುನಿಟೀಸ್ ಅಂತ ನೋಡ್ತೀನಿ ಅಂತ ಅಂದರೆ ನೋಡಿ, ಪಾರ್ಕಲ್ಲೂ ಕೂಡ ನಿಮಗೆ ಒಂದು ಅಲ್ಲೇನು ಲೇಔಟಲ್ಲಿ ಸ್ಟ್ರೀಟ್ ಲೈಟ್ಸ್ ಅಂತ ವ್ಯವಸ್ಥೆ ಕೊಟ್ಟಿದ್ದಾರೆ, ಅದೇ ರೀತಿ ಪಾರ್ಕಲ್ಲೂ ಕೂಡ ಲೈಟಿನ ವ್ಯವಸ್ಥೆ ಕೊಟ್ಟಿದ್ದಾರೆ ನೋಡಿ. ಈ ಲೇಔಟ್ಗೆ ಶಿವರಾಮ್ ಕಾರಂತ್ ಬಡಾವಣೆ ಜಸ್ಟ್ 2 ಮಿನಿಟ್ಸ್ ಡ್ರೈವ್ ಅಷ್ಟೇ. ಹಾಗೆಯೇ ನೀವು ಯಲಹಂಕಕ್ಕೆ ಹೋಗ್ತೀನಿ ಅಂದರೆ ಜಸ್ಟ್ 15 ಮಿನಿಟ್ಸ್ ಡ್ರೈವು. ಹಾಗೆ ವಿದ್ಯಾರಣ್ಯಪುರ ಜಸ್ಟ್ 10 ಮಿನಿಟ್ಸು, MS ಪಾಳ್ಯ ಜಸ್ಟ್ 5 ಮಿನಿಟ್ಸು. ಹಾಗೆ ಹೇಸರಘಟ್ಟ ಹೋಗ್ತೀನಿ ಅಂದರೆ 10 ಮಿನಿಟ್ಸ್ ಡ್ರೈವಲ್ಲಿ ಹೋಗ್ಬಿಡ್ತೀರಾ. ಆಮೇಲೆ 8th ಮೈಲು ಜಸ್ಟ್ 15 ಮಿನಿಟ್ಸು. ಇನ್ನು 10 ಮಿನಿಟ್ಸಲ್ಲಿ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಕೂಡ ಹೋಗ್ತೀರಾ. ಇನ್ನು ಸುಮಾರು ಏರಿಯಾಗಳನ್ನ ನಾವು ಕಾಣ್ಬೋದು ಈ ಲೇಔಟು ನಿಯರ್ ಬೈ ಆಗಿ. ಮತ್ತು ಏರ್ಪೋರ್ಟು ಕೂಡ ಅಷ್ಟೇ ಇಲ್ಲಿಂದ ನಿಯರ್ ಬೈ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಡೆವಲಪ್ಮೆಂಟ್ಸು ಈ ಲೇಔಟ್ ಬಗ್ಗೆ ಹೇಳೋದಕ್ಕೆ ಸಿಗುತ್ತೆ. ಸುತ್ತಮುತ್ತ ಡೆವಲಪ್ಮೆಂಟ್ ಏರಿಯಾಗಳು ಯಾವುದು ಅಂದರೆ ಸೊ ನೋಡಿ, BDA ಅಪ್ರೂವ್ಡ್ ಅಂದ್ರೇ ಸಿಕ್ಕಾಪಟ್ಟೆ ಅಪ್ರಿಷಿಯೇಷನ್ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ 39 ಸೈಟ್ಗಳಿದೆ. ಅದರಲ್ಲಿ ಆಲ್ರೆಡಿ 9 ಸೈಟು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ನೋಡಿ. ಎಲ್ಲ ಫೇಸಿಂಗೆಲ್ಲ ಅವೈಲೇಬಲ್ ಇದೆ. ಇಲ್ಲಿ ತೊಗೊತೀರಾ ಸೈಟ್, ಇಲ್ಲೂ ಕೂಡ ಅವೈಲೇಬಲ್ ಇದೆ. ಮತ್ತು ಇಲ್ಲೂ ಕೂಡ ನೋಡಿ, ಈ ಫೇಸಿಂಗಲ್ಲೂ ಕೂಡ ಸೈಟ್ಗಳು ಅವೈಲೇಬಲ್ ಇದ್ದಾವೆ. ಸೊ ಪ್ರೈಸಿನ ವಿಚಾರಕ್ಕೆ ಬಂದರೆ 8,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ. ಅದರಲ್ಲೂ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ ನಿಮಗೆ. ಸೊ ಪರ್ ಸ್ಕ್ವೇರ್ ಫೀಟು 8,000 ರೂಪಾಯಿ. BDA ಅಪ್ರೂವ್ಡ್ ಇಂಡಿವಿಜುವಲ್ ಏಕಾತ ಆಗಿರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಮೆನ್ಷನ್ ಮಾಡಿದ್ದೀವಿ. ಸೊ ಕಾಂಟ್ಯಾಕ್ಟ್ ಮಾಡಿ, ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಇರೋದೇ 39 ಸೈಟ್ಸು. ಅದರಲ್ಲಿ ಆಲ್ರೆಡಿ 9 ಸೈಟ್ ಸೋಲ್ಡ್ ಔಟ್ ಆಗಿದೆ. ಇನ್ನು 30 ಸೈಟ್ಸ್ ಮಾತ್ರ ಅವೈಲೇಬಲ್ ಇರ್ತಕ್ಕಂಥದ್ದು. ಶಾರ್ಟಾಗಿ ಹೇಳ್ಬಿಡ್ತೀನಿ ನೋಡಿ. ಇನ್ನೊಂದು ಸರಿ BDA ಅಪ್ರೂವ್ಡ್ ಇಂಡಿವಿಜುವಲ್ ಏಕಾತ ಬರುತ್ತೆ. 39 ಸೈಟ್ಸ್ ಇದೆ. 30-40, 30-50, 30-60, 30-90 ಸಿಗುತ್ತೆ ನಿಮ್ಗೆ. ಅದರಲ್ಲಿ ಕಮರ್ಷಿಯಲ್ ಸೈಟ್ಸ್ ಬೇಕಂದರೆ ಎಂಟ್ರೆನ್ಸಲ್ಲಿ ಕಮರ್ಷಿಯಲ್ ಸೈಟ್ಸ್ ಕೂಡ ಅವೈಲೇಬಲ್ ಇದೆ. ಸುತ್ತ ಗೇಟೆಡ್ ಕಮ್ಯುನಿಟಿ ಮತ್ತು ಅಲ್ಲಿ ಆಲ್ರೆಡಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿರ್ಬೋದು, ಸಪ್ತಗಿರಿ ನರ್ಸಿಂಗ್ ಕಾಲೇಜ್ ಆಗಿರ್ಬೋದು, ಓವರ್ ಟ್ಯಾಂಕ್ ಆಗಿರ್ಬೋದು, ನೀರಿನ ವ್ಯವಸ್ಥೆ, ಪಾರ್ಕ್ ವ್ಯವಸ್ಥೆ ಮತ್ತು ಸೋಲಾರ್ ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು, ಎಲ್ಲ ಥರ ವ್ಯವಸ್ಥೆ ಇಲ್ಲಿದೆ. BDA ಅಪ್ರೂವ್ಡ್ ಅಂದ್ರೆ ಒಂಥರ ಅಪ್ರಿಷಿಯೇಷನ್. ಪದೇ ಹೇಳ್ತಾ ಇದ್ದೀನಿ ನಿಮಗೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಯಾವುದೇ ಲೇಔಟ್ ಇರಲಿ, ಯಾವುದೇ ಸೈಟ್ ಇರಲಿ, ಅದರದ್ದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಒಂದು ಚೆಕ್ ಮಾಡಿಸ್ಕೊಂಡು ಮುಂದುವರಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಇನ್ನೊಂದು ಪಾಯಿಂಟು, ಈ ಲೇಔಟಲ್ಲಿ ಯಾರೆಲ್ಲ ಸೈಟ್ನ ಬುಕ್ ಮಾಡಬೇಕಂತ ಇದ್ದೀರೋ ಅಡ್ವಾನ್ಸ್ ಬುಕ್ಕಿಂಗ್ ಅಂದರೆ ಲೀಗಲ್ ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡಿಸ್ಕೊಳೋದಕ್ಕೆ, ಸೈಟ್ ಬ್ಲಾಕಿಂಗ್ ಅಲ್ಲ, ಜಸ್ಟ್ ಲೀಗಲ್ ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡಿಸ್ಕೊಳೋದಕ್ಕೆ 10,000 ಕಲೆಕ್ಟ್ ಮಾಡ್ತಾ ಇದ್ದಾರೆ. 10,000 ಕೊಟ್ಟು ಲೀಗಲ್ ಡಾಕ್ಯುಮೆಂಟ್ನ ಚೆಕ್ ಮಾಡಿಸ್ಕೊಳ್ಳಿ. ಸೊ ಮುಂದುವರಿರಿ. ಅಗ್ರಿಮೆಂಟ್ ಮಾಡ್ಕೊತಿರೋ ಅಥವಾ ಲೋನಿಗೆ ಹೋಗ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ಎಲ್ಲ ಡಾಕ್ಯುಮೆಂಟ್ನೂ ಒಂದು ವೆರಿಫಿಕೇಷನ್ ಮಾಡಿ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಆಲ್ರೆಡಿ ಹೇಳಿದ್ದೀನಿ. 10,000 ರೂಪೀಸ್ ಬುಕ್ಕಿಂಗ್ ಅಮೌಂಟ್ ಅಂತ ತೊಗೊತಾ ಇದ್ದಾರೆ. ಸೊ ಮೇನ್ ರೋಡ್ ಪಕ್ಕನೇ BDA ಅಪ್ರೂವ್ಡ್ ಏಕಾತ ಇರ್ತಕ್ಕಂಥ ಪ್ರಾಪರ್ಟಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ.